ವರ್ಷ ಗ್ಯಾರಂಟಿ ಇದ್ದ ರಸ್ತೆ 4 ವರ್ಷಕ್ಕೆ ಕಿತ್ತು ಬಂದಿದೆ. 18 ಕೋಟಿ ಜಸ್ಟ್ 750 ಮೀಟರ್ಗೆ. ನಿರ್ವಹಣೆಗೆ ವರ್ಷಕ್ಕೆ 50 ಲಕ್ಷ. ಕಾಬಲ್ ಸ್ಟೋನ್ ತೋರಿಸಿದ್ದ ಬಿಬಿಎಂಪಿ ಈಗ ಯಾಕೆ ಗಪ್ಚುಪ್? ಕಿತ್ತು ಬಂದ ರಸ್ತೆ ಬೆತ್ತಲಾಯಿತು ಬಿಬಿಎಂಪಿ. ಕೋಟಿ ವೆಚ್ಚದ ಹೈಟೆಕ್ ರಸ್ತೆಯಲ್ಲಿ ಈಗ ಅವ್ಯವಸ್ಥೆ. ಕೇವಲ 4 ವರ್ಷದಲ್ಲಿ 18 ಕೋಟಿ ವೆಚ್ಚದ ರಸ್ತೆ ಹಾಳಾಗಿದೆ. ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ನ ಹೈ-ಫೈ ರಸ್ತೆಯ ಕತೆ ಇದು. 18 ಕೋಟಿ ವೆಚ್ಚವನ್ನ ಮಾಡಲಾಗಿದೆ ಈ ಒಂದು ಹೈಟೆಕ್ ರಸ್ತೆಗೆ. ಆದ್ರೆ ಈಗ ನೋಡಿದ್ರೆ ಅದನ್ನ ನೋಡೋದೇ ಬೇಡ ಅನ್ನುವ ರೀತಿ ಆಗಿದೆ ಆ ರಸ್ತೆಯ ಅವ್ಯವಸ್ಥೆ. 2018ರಲ್ಲಿ 18 ಕೋಟಿ ವೆಚ್ಚದಲ್ಲಿ ಕಾಬಲ್ ಸ್ಟೋನ್ ನಿಂದ ರಸ್ತೆಯನ್ನ ನಿರ್ಮಾಣ ಮಾಡಲಾಗುತ್ತೆ. ಟೆಂಡರ್ ಶ್ಯೂರ್ ಅಡಿಯಲ್ಲಿ ಈ ಒಂದು ಚರ್ಚ್ ಸ್ಟ್ರೀಟ್ ರಸ್ತೆಯನ್ನ ನಿರ್ಮಾಣ ಮಾಡಲಾಗಿದೆ. 750 ಮೀಟರ್ ಉದ್ದದ ರಸ್ತೆಗೆ ಫಾರಿನ್ ಡಿಸೈನ್ ಅನ್ನ ಮಾಡಿತ್ತು ಬಿಬಿಎಂಪಿ. ಆದ್ರೆ ಈಗ ಏನಾಗಿದೆ ಪರಿಸ್ಥಿತಿ? ಅದಕ್ಕಂತಾನೆ ಪ್ರತಿ ವರ್ಷ ಈ ರಸ್ತೆಯ ನಿರ್ವಹಣೆಗೆ 40 ರಿಂದ 50 ಲಕ್ಷ ಕೂಡ ವೆಚ್ಚ ಆಗ್ತಾನೆ ಇತ್ತು. ಈಗ ಕಿತ್ತು ಬರ್ತಾ ಇದೆ ಚರ್ಚ್ ಸ್ಟ್ರೀಟ್ ನ ಒಂದೊಂದೇ ಕಲ್ಲುಗಳು. 20 ವರ್ಷ ಬಾಳಿಕೆ ಬರುತ್ತೆ ಅಂತ ಹೇಳಿ ಮಾಡಿದಂತಹ ಈ ರಸ್ತೆ 4 ವರ್ಷಕ್ಕೆ ಕಿತ್ತು ಬರ್ತಾ ಇದೆ, ಹಾಳಾಗ್ತಾ ಇದೆ. ಹಾಗಾದ್ರೆ ಎಷ್ಟರ ಮಟ್ಟಿಗೆ ಇವರು ಈ ಒಂದು ರಸ್ತೆಯನ್ನ ತುಂಬಾ ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ ಅನ್ನೋದು ಒಂದು, ಎಷ್ಟರ ಮಟ್ಟಿಗೆ ವೈಜ್ಞಾನಿಕವಾಗಿ ಕಾಮಗಾರಿ ನಡೆದಿದೆ ಇಲ್ಲಿ ಅನ್ನೋದು ಮತ್ತೊಂದು ಪ್ರಶ್ನೆ. ಈಗಾಗಲೇ ನೀವು ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ಈಗ ಅಲ್ಲಿನ ರಸ್ತೆಗಳು ಕಿತ್ತು ಬರ್ತಾ ಇದೆ, ಕಾಬಲ್ ಸ್ಟೋನ್ಗಳು ಒಂದೊಂದೇ ಕಿತ್ತು ಬರ್ತಾ ಇರುವಂತಹ ಆ ಒಂದು ದೃಶ್ಯಗಳನ್ನು ಕೂಡ ನೀವು ಗಮನಿಸಬಹುದು. ನಾವು ತೋರಿಸ್ತಾ ಇದೀವಿ ನೋಡಿ, ಚರ್ಚ್ ಸ್ಟ್ರೀಟ್ನ ಈ ಒಂದು ರಸ್ತೆಯಲ್ಲಿ ಇರುವಂತಹ ಎಷ್ಟರ ಮಟ್ಟಿಗೆ ಅಲ್ಲೂ ಕೂಡ ಒಂದೊಂದೇ ಕಾಬಲ್ ಸ್ಟೋನ್ಗಳು ಅಲ್ಲಿ ಕಿತ್ತು ಬರ್ತಾ ಇರುವಂತದ್ದು. 18 ಕೋಟಿ ವೆಚ್ಚ ಹಾಗಾದ್ರೆ ಎಲ್ಲಿ ಹೋಯ್ತು? ಹಾಳಾದ ಚರ್ಚ್ ಸ್ಟ್ರೀಟ್ ರೋಡ್ ಬಗ್ಗೆ ನಮ್ಮ ರಿಪೋರ್ಟರ್ ಆಶಿಕ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡಿ. 2018ರಲ್ಲಿ ಬಿಬಿಎಂಪಿ ಸುಮಾರು 18 ಕೋಟಿ ರೂಪಾಯಿ ಖರ್ಚನ್ನ ಮಾಡಿ ಬೆಂಗಳೂರಿನ ಎಂಜಿ ರೋಡ್ ಬಳಿ ಇರುವಂತಹ ಚರ್ಚ್ ಸ್ಟ್ರೀಟ್ ಗೆ ಕಾಬಲ್ ಸ್ಟೋನ್ ಅನ್ನುವಂತ ಸ್ಟೋನ್ ಅನ್ನ ಪ್ಲಾಂಟ್ ಮಾಡುತ್ತೆ. ಆದ್ರೆ ಇದೀಗ ಎಲ್ಲವೂ ಕೂಡ ರಸ್ತೆ ಕಿತ್ತು ಬರ್ತಾ ಇರುವಂತದ್ದು. ಸದ್ಯಕ್ಕೆ ನಾನು ಅಲ್ಲೇ ನಿಂತಿದ್ದೀನಿ, ನೀವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಹೋಗಬಹುದು. 750 ಮೀಟರ್ ಉದ್ದದ ಈ ಒಂದು ಚರ್ಚ್ ಸ್ಟ್ರೀಟ್ ರಸ್ತೆ ಏನಿದೆ, ಇದಕ್ಕೆ ಡಾಂಬರೀಕರಣ ಮಾಡೋದು ಬೇಡ, ವೈಟ್ ಟ್ಯಾಪಿಂಗ್ ಕೂಡ ಮಾಡೋದು ಬೇಡ ಅನ್ನುವಂತ ನಿಟ್ಟಿನಲ್ಲಿ ವಿಶೇಷವಾಗಿರುವಂತಹ ಒಂದು ಸ್ಟೋನ್ ಅನ್ನ ಇಂಪೋರ್ಟ್ ಮಾಡಿಕೊಂಡು ಇಲ್ಲಿ ಒಂದು ಪ್ಲಾಂಟ್ ಮಾಡಲಾಗುತ್ತೆ. ಅದೇ ಈಗ 4 ವರ್ಷಗಳಷ್ಟೇ ಆಗಿದೆ. 2018ರಲ್ಲಿ ಸುಮಾರು 18 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ಇಲ್ಲಿ ಕಾಬೂಲ್ ಸ್ಟೋನ್ ಅನ್ನ ಹಾಕ್ತಾರೆ. ಆದ್ರೆ ಇದೀಗ 4 ವರ್ಷಗಳ ಬಳಿಕ ಈ ಕಲ್ಲುಗಳು ಅಂದ್ರೆ ಈ ಸ್ಟೋನ್ಗಳು ಏನ್ ಪ್ಲಾಂಟ್ ಮಾಡಿತ್ತು ಬಿಬಿಎಂಪಿ ಅದೀಗ ಕಿತ್ತು ಬರ್ತಾ ಇರುವಂತದ್ದು ನಾವಿಲ್ಲಿ ನೋಡಬಹುದು. ಅಂದ್ರೆ ಕೈಯಲ್ಲಿ ಹೀಗೆ ಕೀಳೋ ರೀತಿಯಲ್ಲಿ ಇಲ್ಲಿ ಕಲ್ಲುಗಳು ಕಿತ್ತು ಬರ್ತಾ ಇರುವಂತದ್ದು. ಕೇವಲ ಈ ಒಂದು ಕಡೆ ಮಾತ್ರ ಅಲ್ಲ, ಈ ಒಂದು 750 ಮೀಟರ್ ಉದ್ದದ ರಸ್ತೆ ಏನಿದೆ ಅಲ್ಲಲ್ಲಿ ಸಂಪೂರ್ಣವಾಗಿ ಇದೇ ರೀತಿಯಾಗಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಈ ಒಂದು ರಸ್ತೆಯನ್ನ ನಿರ್ಮಾಣ ಮಾಡಿ ಪ್ರತಿ ವರ್ಷ 2 ಕೋಟಿ 3 ಕೋಟಿ ಅನ್ನುವಂತ ನಿಟ್ಟಿನಲ್ಲಿ ಇದಕ್ಕೆ ನಿರ್ವಹಣೆ ಮಾಡೋದಕ್ಕೆ ಬಿಬಿಎಂಪಿ ಬಜೆಟ್ ಕೂಡ ಎತ್ತಿಡುತ್ತೆ. ಇಷ್ಟೆಲ್ಲ ಇದ್ರೂ ಕೂಡ ಸುಮಾರು 18 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿರುವಂತ ಒಂದು ರಸ್ತೆ ಇಷ್ಟೊಂದು ಕಳಪೆ ಮಟ್ಟಕ್ಕೆ ಬೆಂಗಳೂರಿನಲ್ಲಿ ಬಂದು ನಿಂತಿರುವಂತದ್ದು ನಾವು ನೋಡಬಹುದು. ಅಲ್ಲಿನ ಕಡೆ ನೋಡಿದ್ವಿ, ಇಲ್ಲೂ ಕೂಡ ಇದೇ ರೀತಿಯಾಗಿ ಕಲ್ಲುಗಳೆಲ್ಲವೂ ಕೂಡ ಕಿತ್ತು ಬರ್ತಾ ಇರುವಂತದ್ದು. ಆರಂಭದಲ್ಲಿ ಬಿಟುಮಿನ್ ಅನ್ನುವಂತ ಒಂದು ಫಾರಿನ್ ಟೆಕ್ನಾಲಜಿಯನ್ನ ಬಳಸಿಕೊಂಡು ವೈಟ್ ಟಾಪಿಂಗ್ ಮಾಡಬೇಕು ಅನ್ನುವಂತ ಒಂದು ಯೋಜನೆಗೆ ಬಿಬಿಎಂಪಿ ಮುಂದಾಗುತ್ತೆ. ಆದ್ರೆ ಕಾಲಕ್ರಮೇಣವಾಗಿ ಅದು ಬೇಡ, ಈ ತರ ಕಾಬಲ್ ಸ್ಟೋನ್ ಅನ್ನ ಪ್ಲಾಂಟ್ ಮಾಡೋಣ ಅನ್ನುವಂತ ನಿರ್ಧಾರಕ್ಕೆ ಬರುತ್ತೆ. ಬಹಳಷ್ಟು ಕಾಸ್ಟ್ಲಿ ಆಗಿರುವಂತ ಕಲ್ಲಿದು. ಈ ಕಲ್ಲನ್ನ ಇಂಪೋರ್ಟ್ ಮಾಡ್ಕೊಳ್ತಾರೆ. ಇಂಪೋರ್ಟ್ ಮಾಡಿಕೊಂಡು 4 ವರ್ಷಗಳ ಹಿಂದೆ ಇದನ್ನ ಪ್ಲಾಂಟ್ ಮಾಡ್ತಾರೆ. ಪ್ಲಾಂಟ್ ಮಾಡಿ ಇದೀಗ 4 ವರ್ಷಗಳಾದ ಬಳಿಕ ಇದೀಗ ಕಿತ್ತು ಬರ್ತಾ ಇರುವಂತದ್ದು. ಈಗ ಇದನ್ನ ವೈಟ್ ಟಾಪಿಂಗ್ ಇದೆಲ್ಲವನ್ನು ಕೂಡ ಕಿತ್ತು ಮತ್ತೆ ಮರು ಪ್ಲಾಂಟ್ ಮಾಡೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಮುಂದಾಗ್ತಾ ಇರುವಂತದ್ದು. ಒಟ್ಟಾರೆ ಕೇವಲ 4 ವರ್ಷಗಳ ಅಂತರದಲ್ಲಿ ಬಿಬಿಎಂಪಿ ಸುಮಾರು 18 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ಈ ರೀತಿಯಾಗಿರುವಂತಹ ಒಂದು ಕಳಪೆ ಕಾಮಗಾರಿಯನ್ನ ಬಿಬಿಎಂಪಿ ನಿರ್ಮಿಸಿದೆ ಅನ್ನೋದಕ್ಕೆ ಈ ರೀತಿಯಾಗಿರುವಂತಹ ತಾಜಾ ಉದಾಹರಣೆ ನಮ್ಮ ಮುಂದೆ.